BS ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವರ ನಿವಾಸದಲ್ಲಿ ಯಡಿಯೂರಪ್ಪನವರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. BSY ಅವರಿಗೆ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಸಾಥ್ ಕೊಟ್ಟರು. ಇನ್ನು MB ಪಾಟೀಲ್ ಕೂಡ ಕೆಲವೊಂದು ಹಂತದಲ್ಲಿ MB ಪಾಟೀಲ್ರಿಗೂ ಅವ್ರಿಗೂ ಜಟಾಪಟಿಗಳಾಗಿತ್ತು. ಆದರೆ ಏನೇ ಆದರೂ ಕೂಡ ಅವೆಲ್ಲವೂ ಟೆಂಪ್ರವರಿ. ನಾವು ನೋಡ್ತಾ ಇದ್ದೀವಿ ಯಡಿಯೂರಪ್ಪನವರ ಡಾಟರ್ ಕೂಡ ಇದ್ದಾರೆ, ಅವ್ರ ಮಗಳು ಕೂಡ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಶಾಮನೂರು ಶಿವಶಂಕರಪ್ಪ ಯಾರ ಜೊತೆ ಜಗಳ ಮಾಡಿದ್ರು ಭಾಳ ಏನು ಕಂಟಿನ್ಯೂ ಆಗ್ತಿರಲಿಲ್ಲ, ಅಲ್ಲಲ್ಲೇ ಸರಿ ಹೋಗ್ಬಿಡೋದು. ಯಾಕಂದರೆ ಯಡಿಯೂರಪ್ಪನವ್ರನ್ನ ಕ್ಷಮಿಸಿ ಶಿವಶಂಕರಪ್ಪನವ್ರನ್ನ ಕಳ್ಕೊಳ್ಳುವಂಥ ಮನೋಭಾವನೆ ಅವ್ರಿಗೂ ಇರ್ತಿರಲಿಲ್ಲ, ಅವರ ಸ್ನೇಹವನ್ನು ಕಳ್ಕೊಳ್ಳುವಂಥ ಮನೋಭಾವನೆ SS ಗೂ ಇರ್ತಿರಲಿಲ್ಲ. ಹಿರಿಯ ರಾಜಕಾರಣಿ ಧುರೀಣ ಮಾಜಿ ಸಚಿವರು ಜನಪ್ರಿಯ ಶಾಸಕರಾಗಿದ್ದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅತ್ಯಂತ ಆತ್ಮೀಯರಾಗಿದ್ದ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅವರ ಕಾರ್ಯನಿರ್ವಹಣೆ, ಸಮಾಜದ ಏಳಿಗೆಗಾಗಿ ಅವರ ಕಳಕಳಿಯನ್ನು ನಾನು ಅವರ ಅತ್ಯಂತ ಕಂಡಿದ್ದೇನೆ. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡಿದೆ. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ನಾಯಕನ ಯುಗಾಂತ್ಯವಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಅಗಲಿಕೆಯಿಂದ ರಾಜ್ಯ ರಾಜಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಮತ್ತು ವೀರಶೈವ ಲಿಂಗಾಯತ ಮಹಾಸಭೆಗೆ ತುಂಬಲಾರದ ನಷ್ಟವಾಗಿದೆ. ಭಗವಂತನವರ ಆತ್ಮಕ್ಕೆ ಸದ್ಗತಿ ನೀಡಲಿ, ಆ ಕುಟುಂಬ ಸದಸ್ಯರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಲಿಂಗಾಯತ ವೀರಶೈವ ನಡುವಿನ ಕೊಂಡಿ ಇವರು. ಏನಾದರೂ ಡಿಫ್ರೆನ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಬರ್ತಿದ್ದಿದ್ದೇ ಶಾಮನೂರು ಶಿವಶಂಕರಪ್ಪನವ್ರ ಹತ್ರ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ನೋಡಿ, ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಶಾಮನೂರು ಶಿವಶಂಕರಪ್ಪನವ್ರನ್ನ ನೋಡಿ ಕಲ್ತ್ಕೋಬೇಕು. ನಾನು ಹೇಳ್ತಾ ಇದ್ದೆ, ಆ ಜಾತಿ ಈ ಜನಾಂಗ ಏನೇನೂ ಇಲ್ಲ, ಅದು ಜೊತೆ ನಿಲ್ಲಬೇಕು. ಹೀಗಾಗಿ ಏನು ಅಂದರೆ ಇವರ ಮದುವೆ ಸಂಬಂಧಗಳು ಕೂಡ ಅದೆಲ್ಲವನ್ನೂ ಕೂಡ ಮೀರಿ ಮೇಲಕ್ಕೆ ಹೋಗ್ಬಿಟ್ವು. ಅವ್ಯಾವೂ ಕೂಡ ಬರಲೇ ಇಲ್ಲ ನೋಡಿ. ಆ ಸಮುದಾಯಗಳ ನಡುವೆ ಇದ್ದಂಥ ಆ ಪರದೆ ಇದೆಯಲ್ಲ, ಆ ಗೆರೆ ಇದೆಯಲ್ಲ, ಅದನ್ನ ಅಳಿಸ್ಬಿಟ್ರು. ಅದು ಶಾಮನೂರು ಶಿವಶಂಕರಪ್ಪ ಅಂತಂದರೆ. ಇವತ್ತು ಕೂಡ ನಾಯಕರು ಪಕ್ಷಾತೀತವಾಗಿ ಅವರು ನೋಡಕ್ಕೆ ಬರ್ತಾ ಇದ್ದಾರೆ, ಹಾಡಿ ಹೊಗಳ್ತಾ ಇದ್ದಾರೆ. ಬನ್ನಿ, ರೇಣುಕಾಚಾರ್ಯ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ, 2ನೇ ಬಾರಿ ಅಧ್ಯಕ್ಷರಾಗಿ ಒಡೆದು ಹೋದ ಸಮಾಜ ಕರ್ತಕ್ಕಂಥ ಕೆಲಸ ನಮ್ಮ ಹಿರಿಯರಾದ ಶಾಮನೂರು ಶಿವಶಂಕರಪ್ಪ ಮಾಡಿದ್ರು. ಬಹಳ ವಿಶೇಷತೆ ಅಂದರೆ ಶಾಮನೂರು ಶಿವಶಂಕರಪ್ಪ ಪಕ್ಷಾತೀತವಾಗಿ ಸಮಾಜ ಬಂದಾಗ ಸಮಾಜದ ಪರ ಗಟ್ಟಿಯಾಗಿ ನಿಲ್ತಕ್ಕಂಥ ಜನ. ಬಹುಶಃ ಅವರ ವ್ಯಕ್ತಿತ್ವ ಯಾವತ್ತೋ ಮುಖ್ಯಮಂತ್ರಿಗಳು ಆಗಬೇಕಾಯ್ತು, ಆದರೆ ಕುಚ್ಚಿಗೆ ಆಸೆ ಪಟ್ಟವರಲ್ಲ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ನಮ್ಮ ನಾಯಕರು ಯಡಿಯೂರಪ್ಪನವ್ರು ನನಗೆ ಶಾಮನೂರು ಶಿವಶಂಕರಪ್ಪ ಬಂದು, ಯಡಿಯೂರಪ್ಪನವರೇ ನಿಮ್ಮ ಜೊತೆಗೆ ನಾವಿದ್ದೇವೆ, ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ದಾವಣಗೆರೆ ನಗರ ಇವತ್ತು ದೇಶದಲ್ಲಿ ಹೆಸರುವಾಸಿ ಅಂದರೆ ಶಾಮನೂರು ಶಿವಶಂಕರಪ್ಪನವರು. ಇದು ರೇಣುಕಾಚಾರ್ಯ ಮಾತಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರ ಪಕ್ಕದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಕೂಡ ಇದ್ದಾರೆ. ಮಾಡಾಳು ವಿರೂಪಾಕ್ಷಪ್ಪ ಚನ್ನಗಿರಿಯ ಮಾಜಿ ಶಾಸಕರು. ಗುರುತರವಾದಂಥ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಇದೇ ಮಾಡಾಳು ವಿರೂಪಾಕ್ಷಪ್ಪನವರಿಗೆ ಶಾಮನೂರು ಶಿವಶಂಕರಪ್ಪ ಸಮಾಧಾನ ಹೇಳಿದರು, ಧೈರ್ಯ ಹೇಳಿದರು. ರಾಜಕಾರಣ ಅಂದಮೇಲೆ ಇವೆಲ್ಲವೂ ಕೂಡ ಬರ್ತವೆ, ಅದೆಲ್ಲವೂ ಕೂಡ ಹೆದರಿಸ್ಕೊಂಡು ಹೋಗಬೇಕು, ಹೆದರಬಾರದು ಅಂತ ಧೈರ್ಯ ತುಂಬಿದ್ರು. ಹೀಗೆ ಶಾಮನೂರು ಶಿವಶಂಕರಪ್ಪ ಬೇಕು ಅಂತಂದರೆ ಯಾರನ್ನೂ ಕೂಡ ಬಿಟ್ಕೊಡ್ತಿರಲಿಲ್ಲ ಅಷ್ಟು ಸುಲಭವಾಗಿ. ನಾನು ಹೇಳ್ತಾ ಇದ್ದೆ, ಈ ಕಳೆದ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಯಾಕೋ ಸ್ವಲ್ಪ ಡಿಫರೆನ್ಸ್ ಜಾಸ್ತಿನೇ ಆಗಿಬಿಡ್ತು. ಮಲ್ಲಿಕಾರ್ಜುನಪ್ಪನವ್ರ ಕಾಲದಿಂದ ಏನು 90ರ ದಶಕದಿಂದ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನಪ್ಪ.
ಮಲ್ಲಿಕಾರ್ಜುನಪ್ಪನವ್ರ ನಂತರ ಬಂದಂಥ ಸಿದ್ದೇಶ್ವರ್ ನಿರಂತರವಾಗಿ ಗೆದ್ದು ಬರ್ತಾಯಿದ್ರು. ಈ ಮಾತು ಮಿತಿಮೀರಿ ಸಂಬಂಧಗಳು ವಿಶ್ವಾಸಗಳು ಎಲ್ಲವೂ ಕೂಡ ಚಕಣಚೂರಾದಂಥ ಸಂದರ್ಭದಲ್ಲಿ ಶಿವಶಂಕರಪ್ಪ ಕೂಡ ಒಂಥರ ಶಪಥ ಮಾಡಿಬಿಟ್ರು, ಯಾರೂ ಸಿಗಲಿಲ್ಲ ಅಂತಂದರೆ ನಾನೇ ನಿಲ್ತೀನಿ, ನಾನೇ MP ಆಗ್ತೀನಿ ಅಂತ. ಏನು ಹೊಸದೇನಲ್ಲ, ಹಿಂದೆ ಅವರು MP ಆಗಿ ಸೇವೆ ಸಲ್ಲಿಸಿದ್ರು, MP ಆಗಿ ಕೂಡ ಹೋಗಿದ್ರು ಅವರು.